ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಮುಖಂಡ ಸೂರಜ್ ಹೆಗ್ಡೆ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸೂರಜ್ ಹೆಗ್ಡೆಗೆ ಅಂತಿಮ ನಮನ ಸಲ್ಲಿಸಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂರಜ್ ಹೆಗ್ಡೆ ನಿವಾಸಕ್ಕೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಸೂರಜ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಸದ್ಯ ಸಿದ್ದರಾಮಯ್ಯನವರು ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದ್ದಾರೆ. ಸೂರಜ್ಗೆ ಅಂತಿಮ ನಮನ ಸಲ್ಲಿಸಿದಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅರಸು ಮೊಮ್ಮಗನಾಗಿದ್ರೂ ಕೂಡ ಸೂರಜ್ಗೆ ಅಹಂ ಇರಲಿಲ್ಲ. ಸಾಮಾನ್ಯ ಕಾರ್ಯಕರ್ತನಾಗಿ ಎಐಸಿಸಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ತುಂಬಾ ಹತ್ತಿರವಾಗಿದ್ದಂತ ವ್ಯಕ್ತಿ ಸೂರಜ್ ಹೆಗ್ಡೆ. ಸೂರಜ್ ಅಗಲಿಕೆಯಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ನಷ್ಟವಾಗಿದೆ. ಸೂರಜ್ ಅಂತಿಮ ದರ್ಶನದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಪಕ್ಷಕ್ಕೆ ಅಪಾರವಾದಂತಹ ನಷ್ಟ ಉಂಟಾಯಿತು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ, ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ದೇವರಾಜ ಅರಸರವರಿಗೆ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಅಲ್ಲ, ಅವರ ಹಾರ ಹಾಕ್ಲಿಕ್ಕೆ ಹೋದಾಗ ಇವರಿದ್ರು ಅಲ್ಲಿ. ಅವ್ರ ಮಗನ ಸೂರಜ್ ಹೆಗ್ಡೆ ಅವ್ರನ್ನ ನಾನು ಸಣ್ಣ ವಯಸ್ಸಿನಲ್ಲಿ ಸಹ ನೋಡಿದ್ದೇನೆ. ಅವರ ತಂದೆಯ ಒಡನಾಟವು ಸಾಲಿನಲ್ಲಿತ್ತು, ಅವ್ರ ತಾತನ ಒಡನಾಟವು ಸಹ ಇತ್ತು. ಅವ್ರ ತಾತ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಒಬ್ಬ ಲೆಜೆಂಡ್ರಿ ಫಿಗರ್ ಅಂತ ಹೇಳಿ ತಪ್ಪಾಗಲಾರದು. ಅವ್ರ ಮೊಮ್ಮಗಾಗಿ ಯಾವತ್ತೂ ಸಹ ಯಾವುದೇ ರೀತಿಯ ಅಹಂ ಇಲ್ಲದೆ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಘಟನೆಗಳಲ್ಲೂ ಸಹ ಕೆಲಸ ಮಾಡಿ ಅಖಿಲ ಭಾರತ ಮಟ್ಟದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸಚಿವರಾಗೂ ಸಹ ರಾಹುಲ್ ಗಾಂಧಿ ಅವರಿಗೆ ಬಹಳ ಹತ್ತಿರವಾಗಿದ್ದಂಥ ವ್ಯಕ್ತಿಯನ್ನು ನಾವು ಇವತ್ತು. ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟ. ಅವರು ಮತ್ತು ಅವರ ತಮ್ಮ ನಾವೆಲ್ಲರೂ ಕೂಡ ಒಟ್ಟಿಗೆ ಸ್ಕೂಲಿಂದ ಬಂದೆ. ಬಹುಶಃ ನಾನು 8-9 ವರ್ಷದಿಂದ ನನಗೆ ಯಾವಾಗ 8-9 ವರ್ಷ ಆಗಿತ್ತು ಅವಾಗಿಂದ ನೋಡ್ತಾ ಇದ್ದೆ. ಅವರಷ್ಟು ಸ್ನೇಹಜೀವಿ ಮತ್ತು ತಾಳ್ಮೆ ಇರುವಂಥ ವ್ಯಕ್ತಿ ಬಹುಶಃ